ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಪಟ್ಟ ಒಲ್ದು ಬರುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ ಈ ವಿಚಾರದ ಬಗ್ಗೆ. ಇಬ್ಬರ ಜಗಳದಲ್ಲಿ ಖರ್ಗೆ ಅವರಿಗೆ ಲಾಭ ಏನಾದರೂ ಸಿಗಬಹುದಾ? ಸಿಎಂ ಪಟ್ಟ ಬಿಡ್ತಿಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಪವರ್ ಫೈಟ್ ವಿಚಾರ ದಿನೇ ದಿನೇ ಕೋಲ್ಡ್ ವಾರ್ ಆಗಿ ತಾರಕಕ್ಕೇರ್ತಾನೆ ಇದೆ. ಇದರ ಮಧ್ಯೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ಹಾಗೆ ಖರ್ಗೆ ಅವರಿಗೆ ಏನಾದರೂ ಒಲ್ದು ಬರುತ್ತಾ? ಸಿಎಂ ಪಟ್ಟವನ್ನ ಬಿಡ್ತಾ ಇಲ್ಲ. ಸಿಎಂ ಪಟ್ಟಕ್ಕೆ ಡಿಕೆ ಹಿಡಿದ ಪಟ್ಟು ಕೂಡ ಇನ್ನೊಂದು ಕಡೆ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯ ಡಿಕೆ ಫೈಟ್ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆಗೆ ಒಲ್ದು ಬರುತ್ತಾ? ಅದೃಷ್ಟ ಈಗೇನು ಮಾಡೋದು? ಕಾಂಗ್ರೆಸ್ಗೆ ದೊಡ್ಡ ಟೆನ್ಷನ್ ಶುರು ಆಗಿದೆ. ಇಂಥ ಹೊತ್ತಲ್ಲೇ ದಲಿತ ಸಿಎಂ ರಾಜಕೀಯ ಶುರುವಾಗಿರುವಂಥದ್ದು. ಪಟ್ಟದ ಮೇಲೆ ಕಣ್ಣಿಟ್ಟು ಸತೀಶ್ ಪರಂ ಆಟ ಆಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಪಟ್ಟ ಕೊಡೋದಿಕ್ಕೆ ಡಿಕೆ ವಿರೋಧ ಮಾಡಬಹುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒಂದ್ ಕಡೆ. ಪಟ್ಟದ ಕದನದ ಮುಂದಿನ ಭಯಾನಕ ಪರಿಣಾಮಗಳನ್ನ ಊಹೆ ಮಾಡಿದೆ ಹೈಕಮಾಂಡ್. ಹಾಗಾಗಿಯೇ ಖರ್ಗೆಯವರನ್ನೇ ಮುನ್ನೆಲೆಗೆ ತರೋದಕ್ಕೆ ಪ್ಲಾನ್ ಕೂಡ ಮಾಡಲಾಗಿದೆಯಂತೆ. ಖರ್ಗೆಯನ್ನ ಸಿಎಂ ಮಾಡೋ ಬಗ್ಗೆ ಚರ್ಚೆ ಕೂಡ ಶುರುವಾಗಿರುವಂಥದ್ದು. ಖರ್ಗೆ ರಾಜ್ಯಸಭೆ ಅವಧಿ ಜೂನ್ಗೆ ಮುಗಿತಾ ಇದೆ. ಅದಕ್ಕೂ ಮೊದಲೇ ಖರ್ಗೆಗೆ ಸಿಎಂ ಪಟ್ಟ ನೀಡೋ ಪ್ಲಾನ್ ಕೂಡ ಇರುವಂಥದ್ದು. ಖರ್ಗೆ ಹೆಸರನ್ನ ಮುಂದಿಟ್ರೆ ಯಾರು ಕೂಡ ವಿರೋಧಿಸಲ್ಲ ಅನ್ನುವಂತಹ ನಂಬಿಕೆ ಕೂಡ ಇದೆ. ಸೊ ಇದೀಗ ದಲಿತ ಸಿಎಂ ರಾಜಕೀಯ ಶುರುವಾಗಿರುವಂಥದ್ದು. ಪವರ್ ಫೈಟ್ ಮಧ್ಯೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಏನಾದರೂ ಆಗುತ್ತಾ? ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆಗೆ ಏನಾದರೂ ಸಿಎಂ ಪಟ್ಟ ಒಲಿಯುವಂತಹ ಚಾನ್ಸಸ್ ಏನಾದರೂ ಇದೆಯಾ? ಹಾಗಿದ್ರೆ ಪಟ್ಟದ ಮೇಲೆ ಕಣ್ಣಿಟ್ಟು ಸತೀಶ್ ಪರಂ ಆಟ ಆಡ್ತಾ ಇದ್ದಾರಾ? ಇವರಿಗೆ ಪಟ್ಟ ಕೊಡೋದಕ್ಕೆ ಡಿಕೆಶಿ ವಿರೋಧ ಮಾಡೋದಂತೂ ಫಿಕ್ಸ್. ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಇದ್ರ ಮಧ್ಯೆನೇ ಏನಾದರೂ ಜಾಕ್ಪಾಟ್ ಹೊಡಿತಾರಾ ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಬಿಕಾಸ್ ದಲಿತ ಸಿಎಂ ಕೂಗು ಅನ್ನುವಂಥದ್ದು ಕೂಡ, ಪಟ್ಟು ಅನ್ನುವಂಥದ್ದು ಕೂಡ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ ಡಿಕೆಶಿ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ಸಿಎಂ ಪಟ್ಟವನ್ನ ಬಿಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಸೊ ಇದಿಷ್ಟೂ ಗೊಂದಲಗಳು ಕೂಡ ನಾಯಕತ್ವದ ವಿಚಾರವಾಗಿ ಜಟಾಪಟಿ ನಡೀತಾನೆ ಇರುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ. ಹೈಕಮಾಂಡ್ ಮಾತಿಗೂ ಕೂಡ ಕ್ಯಾರೆ ಅಂತ ಇಲ್ಲ. ತಮ್ಮ ಆರೋಪ ಪ್ರತ್ಯಾರೋಪಗಳು, ನೇರ ಮಾತುಗಳು, ಪರೋಕ್ಷವಾಗಿ ಕೊಡ್ತಾ ಇರುವಂತಹ ಟಾಂಗ್ಗಳು ಯಾವುದು ಕೂಡ ನಿಲ್ತಾ ಇಲ್ಲ. ಬಟ್ ಸಮರ್ಥನೆಯನ್ನ ಕೊಡ್ಕೋತಾರೆ. ನಾವೆಲ್ಲರೂ ಕೂಡ ಆರಾಮಾಗೇ ಇದ್ದೀವಿ, ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ ಅನ್ನುವಂತಹ ಸಮರ್ಥನೆಯ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೋ ಹೊರತು ಯಾವ ಜಟಾಪಟಿ ಕೂಡ ನಿಲ್ತಾ ಇಲ್ಲ. ಇದರ ಮಧ್ಯೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಪಟ್ಟ ಒಲ್ದು ಬರುವಂತಹ, ಜಾಕ್ಪಾಟ್ ಹೊಡೆಯುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಕೂ ಕೂಡ ಕೇಳಿ ಬರ್ತಾ ಇದೆ. ಬಿಕಾಸ್ ದಲಿತ ಸಿಎಂ ಅನ್ನುವಂತಹ ಮಾತಿಂದಾಗಿ ಇವರಿಗೆ ಪಟ್ಟ ಕೊಡುವುದಕ್ಕೆ ಡಿಕೆಶಿ ಒಂದ್ ಕಡೆ ಬಿಡೋದಿಲ್ಲ, ವಿರೋಧ ಮಾಡ್ತಾರೆ. ಅದಂತೂ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಪಟ್ಟದ ಕದನದ ಮುಂದಿನ ಭಯಾನಕ ಪರಿಣಾಮಗಳನ್ನ ಊಹೆ ಮಾಡ್ಕೊಳ್ತಾ ಇರುವಂಥದ್ದು. ಏನೆಲ್ಲ ಆಗಬಹುದು ಮುಂದೆ ಅಂತ ಹೇಳ್ಬಿಟ್ಟು. ಸೊ ಇದೀಗ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಏನಾದರೂ ತಂದು ಕೊಡುತ್ತಾ? ಕಾದ್ ನೋಡಬೇಕು ಏನಾಗುತ್ತೆ ಅನ್ನುವಂತಹ ಕುತೂಹಲ.